ವೀಕ್ಷಕರೇ, ವಿರಾಟ್ ನ್ಯೂಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ನವೆಂಬರ್ನಲ್ಲಿ ಒಂದು ದೊಡ್ಡ ಕ್ರಾಂತಿ ಆಗುತ್ತೆ ಅಂತಂದು KN ರಾಜಣ್ಣ ಅವರು ಈ ಹಿಂದೆನೇ ಸಹ ಹೇಳಿದರು. ಹಾಗೆಯೇ ಸಹ BJP ಸಹ ಒಂದು CM ಕುರ್ಚಿ ಕಿತ್ತಾಟದಲ್ಲಿ ಕಾಂಗ್ರೆಸ್ನಲ್ಲಿ DK ಶಿವಕುಮಾರ್ ಅವರು ಮತ್ತು CM ಸಿದ್ದರಾಮಯ್ಯನವರು ಒಂದು ಕಿತ್ತಾಟವನ್ನು ನಡೆಸ್ಬೋದು. ಏನೋ ಒಂದು ಹೈಕಮಾಂಡ್ ಮಟ್ಟದಲ್ಲಿ 2.5 ವರ್ಷ ಒಂದು ಒಪ್ಪಂದವಾಗಿತ್ತು. ಅದರಂತೆಯೇ ನವೆಂಬರ್ನಲ್ಲಿ ಮತ್ತು ಇಲ್ಲ ಡಿಸೆಂಬರ್ನಲ್ಲಿ ಈ ಒಂದು ಕುರ್ಚಿಯ ಗುದ್ದಾಟ ಶುರು ಆಗ್ಬೋದು ಅನ್ನೋ ಒಂದು ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಈ ನಿರೀಕ್ಷೆ ಮುಂದಿನ ಮಾರ್ಚ್ವರೆಗೂ ಇದು ಮುಂದುವರಿಬಹುದು ಅನ್ನೋ ಒಂದು ಮಾತುಗಳು ಸಹ ಕೇಳಿಬರ್ತಾ ಇದೆ. ಹಾಗಾದರೆ ಮಾರ್ಚ್ವರೆಗೂ ಯಾಕೆ ಈ ಒಂದು ಕುರ್ಚಿಯ ಗುದ್ದಾಟ ಮುಂದಕ್ಕೆ ಹೋಗುತ್ತೆ ಅನ್ನೋದನ್ನ ನಾವು ನಿಮಗೆ ಸಂಕ್ಷಿಪ್ತವಾಗಿ ಒಂದು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ವೀಕ್ಷಕರೇ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ವೀಕ್ಷಕರೇ. ಹೀಗೆ ರಾಜ್ಯ BJP ಪಾಳೆಯದಲ್ಲಿ ಡಿಸೆಂಬರ್ ಕ್ರಾಂತಿಗೆ ಸಹ ಸಜ್ಜಾಗುತ್ತಿದ್ದರೆ, ಇತ್ತ ಇನ್ನೊಂದೆಡೆ ಕಾಂಗ್ರೆಸ್ ಪಾಳೆಯದಿಂದ ಕುತೂಹಲಕಾರಿ ಸುದ್ದಿಯೊಂದು ಸಹ ಹೊರಬಿದ್ದಿದೆ. ಅದರ ಪ್ರಕಾರ ಅಧಿಕಾರ ಹಸ್ತಾಂತರದ ಮಾತು ಡಿಸೆಂಬರ್ ಬದಲು ಮಾರ್ಚ್ ವೇಳೆಗೆ ಕೇಳಲಿದೆ ಅಂತಲೂ ಸಹ ಹೇಳಲಾಗ್ತಾ ಇದೆ. ಕಾರಣ ಏನಪ್ಪ ಅಂತಂದರೆ, ಬಿಹಾರ ವಿಧಾನಸಭಾ ಚುನಾವಣೆ ಮುಗಿದ ತಕ್ಷಣ CM ಹುದ್ದೆ ಬಿಟ್ಟು ಕುಡಿ ಅಂತಂದು CM ಸಿದ್ದರಾಮಯ್ಯ ಅವರನ್ನು ಸಹ ಕೇಳಲು ರಾಹುಲ್ ಗಾಂಧಿ ಅವರು ಸಹ ಸಿದ್ಧರಿಲ್ಲ. ಆದರೆ ಬಿಹಾರ ವಿಧಾನಸಭಾ ಚುನಾವಣೆಯ ನಂತರ ನಡೆಯಬಹುದಾದ ಇನ್ನೊಂದು ಬೆಳವಣಿಗೆಯ ಮೇಲೆ ರಾಹುಲ್ ಗಾಂಧಿ ಗಮನವಿದೆ. ಅದೇನೆಂದರೆ AICC ಅಧ್ಯಕ್ಷರ ಪಟ್ಟ. ಅದರ ಮೇಲೆ ತಾವು ಇಲ್ಲವೇ ಪ್ರಿಯಾಂಕಾ ಗಾಂಧಿ ಅವರನ್ನು ಸಹ ಬಂದು ಕೂತ್ಕೊಳ್ಳೋದು. ಅವರ ಪ್ರಕಾರ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮಿತ್ರಕೂಟ ಅಧಿಕಾರದ ಸನಿಹಕ್ಕೆ ಬರುವುದಂತೂ ನಿಶ್ಚಿತ ಅಂತಲೂ ಸಹ ಕಾಂಗ್ರೆಸ್ ಒಂದು ನೆಚ್ಚಿಕೊಂಡಿದೆ. ಒಂದು ವೇಳೆ ಗೆಲುವಿನ ಸಮೀಪಕ್ಕೆ ಬಂದು ಎಡವಿದರೆ ಒಟ್ಟಾರೆಯಾಗಿ ಕಾಂಗ್ರೆಸ್ ಮಿತ್ರಕೂಟದ ಸಾಧನೆ ದೇಶದ ಗಮನ ಸೆಳೆಯುವಂತೆ ಇರಲಿದೆ. ಹಾಗಾದಾಗ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಚೈತನ್ಯ ತುಂಬಲು AICC ಅಧ್ಯಕ್ಷ ಸ್ಥಾನಕ್ಕೆ ಪ್ರಿಯಾಂಕಾ ಗಾಂಧಿ ಅವರನ್ನೇ ತಂದು ಕೂರಿಸೋದು ರಾಹುಲ್ ಗಾಂಧಿ ಅವರ ಒಂದು ಪ್ಲ್ಯಾನ್ ಆಗಿದೆ. ಈ ಲೆಕ್ಕಾಚಾರಕ್ಕಿರುವ ಒಂದು ಅಡ್ಡಿ ಏನೆಂದರೆ, ಹಿರಿಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರು. ಇವತ್ತಿನ ಸ್ಥಿತಿಯಲ್ಲಿ ಖರ್ಗೆ ಅವರ ಅಧ್ಯಕ್ಷ ಅವಧಿ ಇನ್ನು 1 ವರ್ಷ ಬಾಕಿ ಇದೆ. ಹೀಗೆ ಅಧ್ಯಕ್ಷ ಅವಧಿ ಬಾಕಿ ಇರುವಾಗಲೇ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಸಹ ಕೆಳಗಿಳಿಸುವುದು ಕಷ್ಟ ಅಂತಲೇ ಹೇಳಲಾಗ್ತಾ ಇದೆ. ಕಾರಣ, ಅವರನ್ನು ದಿಢೀರನೆ ಕೆಳಗಿಳಿಸಿ ತಾವು ಪ್ರಿಯಾಂಕಾ ಗಾಂಧಿ ಅವರನ್ನು ತಂದು ಕೂರಿಸಿದರೆ ಅದರಿಂದ ವ್ಯತಿರಿಕ್ತ ಸಂದೇಶವನ್ನು ಒಂದು ಕೊಟ್ಟಂಗಾಗುತ್ತದೆ, ರವಾನೆ ಮಾಡ್ದಂಗಾಗುತ್ತೆ. ಅರ್ಥಾತ್ ಅವಧಿಗೂ ಮುನ್ನ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಸಹ ಕೆಳಗಿಳಿಸಿದರೆ ಪಕ್ಷಕ್ಕೆ ದಲಿತ ವಿರೋಧಿ ಒಂದು ಹಣೆಪಟ್ಟಿ ತಗುಲುತ್ತದೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಮುಂದೆ ಹೋಗ್ಬೋದು ಅಂತ ಹೇಳಲಾಗ್ತಾ ಇದೆ. ಹಾಗಾಗಬಾರದು ಎಂದರೆ ಖರ್ಗೆ ಅವರನ್ನು ಇಳಿಸುವ ಕಾಲಕ್ಕೆ ಪರ್ಯಾಯ ಜಾಗವೊಂದನ್ನು ಅವರಿಗಾಗಿ ಸೃಷ್ಟಿಸಬೇಕು. ಸದ್ಯದ ಸ್ಥಿತಿಯಲ್ಲಿ ಖರ್ಗೆ ಅವರಿಗಾಗಿ ಸೃಷ್ಟಿಸಬಹುದಾದ ಏಕೈಕ ಜಾಗವೆಂದರೆ ಅದು ಮುಖ್ಯಮಂತ್ರಿ ಹುದ್ದೆ ಅಂತಲೇ ಹೇಳಲಾಗ್ತಾ ಇದೆ. ಆದರೆ ಅದನ್ನು ಖರ್ಗೆ ಅವರಿಗಾಗಿ ತೋರಿಸಬೇಕು ಎಂದರೆ ಸಿದ್ದರಾಮಯ್ಯ ಅವರದ್ದು ವಿಶ್ವಾಸಕ್ಕೆ ನಾವು ತೆಗೆದುಕೊಳ್ಳುವಂಥ ಕೆಲಸವನ್ನು ಸಹ ಮಾಡಬೇಕಾಗ್ತದೆ. ಆದರೆ ಹೀಗೆ ಸಿದ್ದರಾಮಯ್ಯ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಾಗ ರಾಷ್ಟ್ರ ರಾಜಕಾರಣದಲ್ಲಿ ಕಾಂಗ್ರೆಸ್ ಪಕ್ಷಕ್ಕಿರುವ ಅನಿವಾರ್ಯತೆಯನ್ನು ಅವರಿಗೆ ವಿವರಿಸಬೇಕು. ಯಾಕೆಂದರೆ ಗಾಂಧಿ ಕುಟುಂಬದವರು ಪಕ್ಷದ ಸಾರಥ್ಯ ವಹಿಸದೆ ಹೋದರೆ ಮುಂದಿನ ದಿನಗಳಲ್ಲಿ ದಿಲ್ಲಿ ಗದ್ದುಗೆ ಮೇಲೆ ಕಣ್ಣಿಡುವುದು ಕಷ್ಟ ಅಂತಲೂ ಸಹ ಅವರು ಸ್ವತಃ ಸಿದ್ದರಾಮಯ್ಯ ಅವರಿಗೂ ಸಹ ಗೊತ್ತಿದೆ. ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರಿಗಾಗಿ ಸಹ ಜಾಗ ಬಿಟ್ಟು ಕೊಡುವಂತೆ ಕೇಳಿಕೊಂಡರೆ ಸಿದ್ದರಾಮಯ್ಯನವರು ತುಂಬ ವಿರೋಧ ವ್ಯಕ್ತ ಮಾಡಲಾರರು. ಎಷ್ಟೇ ಆದರೂ ಕರ್ನಾಟಕದಲ್ಲಿ ತಮ್ಮ ದಾರಿ ಸುಗಮವಾಗಿರಲು ಖರ್ಗೆ ಅವರು ತ್ಯಾಗ ಮಾಡಿದ್ದಾರೆ ಮತ್ತು ಇದೇ ಕಾರಣಕ್ಕೆ ತಮ್ಮ ಮೇಲೆ ಒಂದು ಅಪವಾದ ಕುಳಿತಿದೆ. ಇದನ್ನು ತೊಡೆದು ಹಾಕಲು ಖರ್ಗೆ ಅವರಿಗಾಗಿ ತಾವು ತ್ಯಾಗ ಮಾಡಬೇಕು ಎಂಬ ಭಾವನೆ ಸಿದ್ದರಾಮಯ್ಯ ಅವರಿಗೆ ಬಂದರೂ ಬರಬಹುದು ಅನ್ನೋ ಒಂದು ಮಾತುಗಳು ಕೇಳಿಬಂದಿದೆ. ಎಷ್ಟೇ ಆದರೂ ಕರ್ನಾಟಕದಲ್ಲಿ ಶುರುವಾಗಿರುವ ದಲಿತ CM ಕೂಗಿಗೆ ಸಿದ್ದರಾಮಯ್ಯನವರ ಪರೋಕ್ಷ ಬೆಂಬಲ ಸಹ ಇರೋದು ನಮಗೆಲ್ಲರೂ ಗೊತ್ತಿರತಕ್ಕಂಥ ವಿಷಯ. ಇವತ್ತು DK ಶಿವಕುಮಾರ್ಗಾಗಿ ತ್ಯಾಗ ಮಾಡಿ ಎಂದರೆ ಗೃಹ ಸಚಿವ ಡಾಕ್ಟರ್ G ಪರಮೇಶ್ವರ್ ಅವರ ಹೆಸರು ಒಂದು ಮುನ್ನೆಲೆಗೆ ಬಂದು ನಿಲ್ಬೋದು. ಹೀಗಾಗಿ ರಾಹುಲ್ ಗಾಂಧಿ ಅವರ ಲೆಕ್ಕಾಚಾರ ಏನಾಗಿದೆ ಅಂದರೆ, DK ಶಿವಕುಮಾರ್ ಅವರಿಗೆ ಸೀಟನ್ನು ಬಿಟ್ಟುಕೊಡೋಕ್ಕಾಗಲ್ಲ ಅನ್ನೋದಾದರೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗಾದರೂ ಈ ಒಂದು ಸೀಟನ್ನು ಬಿಟ್ಟುಕೊಡಿ ಅನ್ನೋ ಒಂದು ಪ್ಲ್ಯಾನನ್ನು ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಒಂದು CM ಬದಲಾವಣೆಯ CM ಬದಲಾವಣೆಯ ಮಾತುಗಳು ಕೇಳಿಬರ್ತಾ ಇತ್ತು. ಈ ಒಂದು ಪುಷ್ಟಿ ಕೊಡುವಂತೆ ಮುಂದಿನ ಮಾರ್ಚ್ವರೆಗೂ ಈ ಒಂದು ಕುರ್ಚಿಯ ಗುದ್ದಾಟ ಮುಂದಕ್ಕೆ ಹೋಗ್ಬೋದು ಅನ್ನೋ ಒಂದು ದೃಷ್ಟಿಯಿಂದ ಇಟ್ಕೊಂಡು ಇವತ್ತು ರಾಹುಲ್ ಗಾಂಧಿ ಅವರು ಈ ಒಂದು ತಂತ್ರಗಾರಿಕೆಯನ್ನು ಮಾಡಿದ್ದಾರೆ ಅನ್ನೋದು ಕೇಳಿಬರ್ತಾ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ CM ಕುರ್ಚಿಗೆ ಇನ್ನು ಯಾವ ರೀತಿಯ ಒಂದು ಜಟಾಪಟಿ ನಡೆಯುತ್ತೆ, DK ಶಿವಕುಮಾರ್ ಅವರಿಗೆ CM ಕುರ್ಚಿ ಸಿಗೋದಿಲ್ವಾ ಅಥವಾ ಸಿಗುತ್ತೋ ಕಾದು ನೋಡೋಣ ವೀಕ್ಷಕರೇ. ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.